ರಾಜಯೋಗಿನಿ ದಾದಿ ಪ್ರಕಾಶಮಣಿ ಅವರ 19ನೇ ಪುಣ್ಯಸ್ಮರಣೆಯ ಅಂಗವಾಗಿ ಮಡಿಕೇರಿಯಲ್ಲಿ ಬೃಹತ್ ರಕ್ತದಾನ ಶಿಬಿರ ನಡೆಯಿತು. ಮಡಿಕೇರಿಯ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ, ಸಮಾಜ ಸೇವಾ ವಿಭಾಗ ಮತ್ತು ಜಿಲ್ಲಾ ರಕ್ತನಿಧಿ ಕೇಂದ್ರದ ಸಹಯೋಗದಲ್ಲಿ ನಗರದ ಬ್ರಹ್ಮಕುಮಾರಿ ಲೈಟ್ ಹೌಸ್ ಸಭಾಂಗಣದಲ್ಲಿ ನಡೆದ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಿಗಳು ಪಾಲ್ಗೊಂಡು ರಕ್ತದಾನವನ್ನು ಮಾಡಿದರು. ಓಪನ್ ಆಗಿರ್ತದೆ. ನೀವು ಅಲ್ಲಿ ಬಂದು ರಕ್ತದಾನ ಮಾಡಬಹುದು. ಪ್ರತಿನಿತ್ಯ ರಕ್ತದಾನ ಮಾಡೋದು ನಾವು ತಗೊಳ್ತೀವಿ. ದಯವಿಟ್ಟು ಇದನ್ನ ಈ ಒಂದು ಸಂಸ್ಥೆ ಈ ರಕ್ತದಾನ ಬಹಳ ಪ್ರೀತಿಯಿಂದ ನಮ್ಮನ್ನ ತೊಡಗಿಸ್ಕೊಳ್ತಾರೆ. ಕಾಮತ್ತಣ್ಣ ಇವತ್ತು ಸ್ವಲ್ಪ ಬಸ್ ಲೇಟ್ ಆಗಿದೆ, ಆದ್ರೆ ನಮ್ಮ ಜೊತೆ ಉಪಸ್ಥಿತರೆ. ಬನ್ನಿ ಕಾಮತ್ತಣ್ಣ. ಅವ್ರ ಈಶ್ವರಿಯ ವಿದ್ಯಾರ್ಥಿಯಾಗಿ ಕೆಲಸ ಮಾಡ್ತಾರೆ. ತುಂಬಾ ಅಕ್ಯುರೇಟ್ ಇದ್ದಾರೆ. ಹೌದು, ಹಾಗೂ ಅವರು ಅನೇಕರಿಗೆ ಪ್ರೇರಣೆಯನ್ನು ನೀಡ್ತಾರೆ. ಅವರು 2 ಸೆಂಟರ್ ಮೆಡಿಟೇಷನ್ ಕಲಿಸ್ತಾರೆ. ಹಾಗೆ ದಿನನಿತ್ಯದಲ್ಲೂ ಏನು ಹೇಳ್ಕೊಡ್ತೀರಾ? ಬ್ರಹ್ಮಕುಮಾರಿ ಲೈಟ್ ಹೌಸ್ನ ಜಿಲ್ಲಾ ಸಂಚಾಲಕರಾದ ರಾಜಯೋಗಿನಿ ಬ್ರಹ್ಮಕುಮಾರಿ ಗಾಯತ್ರಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು ರಕ್ತದಾನದ ಮಹತ್ವದ ಬಗ್ಗೆ ವಿವರಿಸಿದರು. ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ರಕ್ತದಾನ ಶಿಬಿರ ಜೊತೆಗೆ ರಕ್ಷಾಬಂಧನ ಕೂಡ ಹಾಗಾಗಿ ಅನಿವಾರ್ಯವಾಗಿ ನಾನು ಬಂದೆ. ಬಹಳಷ್ಟು ವರ್ಷಗಳಿಂದ ಜೊತೆಗಿದ್ದೀನಿ. ಇಲ್ಲಿ ಇರುವ ಕಾರ್ಯಕ್ರಮದ ಬಗ್ಗೆ ತುಂಬ ಆಸಕ್ತಿ ಇದೆ. ಕೆಲವು ಸಮಯ ಸರ್ಕಾರದಲ್ಲಿ ನಾನು ಬರಲಿಕ್ಕೆ ಆದರೂ ಸಮಯ ಮಾಡಿಕೊಂಡು ಬರ್ತಾ ಇದ್ದೀನಿ. ತುಂಬ ಇನ್ಸ್ಪೈರ್ ಆಗಿದೆ. ಇಲ್ಲಿ ಇರುವಂಥ ಒಂದು ಸಮಾಜ ಸೇವೆ ಕಾರ್ಯಕ್ರಮ ಜವರು ಶ್ಲಾಘನೀಯ. ಈಗ ಪ್ರಸ್ತುತ ದಿನದಲ್ಲಿ ಎಲ್ಲರ ಒತ್ತಡವನ್ನು ಜಂಜಾಟ ಏನಂದರೆ ಒಂದಾಗಿರಲಿಲ್ಲ. ಈಗಂದರೆ ತುಂಬ ಎಲ್ಲರೂ ಭಾರಿ ಫಾಸ್ಟ್. ಹೇಗೆ ತಂತ್ರಜ್ಞಾನ ಎಷ್ಟು ಫಾಸ್ಟ್ ಗೊತ್ತಿದೆ ಅಂದರೆ ಆ ವೇಗವನ್ನು ಯಾರಿಗೂ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ. ಜನರ ಜೀವನ ಶೈಲಿ ಅಷ್ಟೇ, ಅವ್ರ ಲೈಫ್ ಸ್ಟೈಲ್, ಆಹಾರ ಪದ್ಧತಿ ಎಲ್ಲವೂ ವಿಭಿನ್ನವಾಗಿದೆ. ಒಂದು ರೀತಿ ಅಲ್ಲ. ನಮಗೆ ಹಿರಿಯರು ಈಗ ಹೇಳ್ತಾರೆ ನಮ್ಮ ಕಾಲದಲ್ಲಿ ಆಗಿದ್ದು ಈಗ ಕಾಲದಲ್ಲಿ ಏನು ಆಹಾರ ಪದ್ಧತಿ ಇರ್ಬೋದು, ಜೀವನ ಶೈಲಿ ಇರ್ಬೋದು, ತುಂಬ ಬದಲಾವಣೆ ಕಾಣ್ತಾ ಇದ್ದೀವಿ. ಈ ಒಂದು ಇದರಲ್ಲಿ ಸುಮಾರು ಜನ ಅದರಲ್ಲಿ ಒಂದು ಗಿಡಾಗಿದ್ದಾರೆ. ಈ ಒಂದು ವೇಗದಲ್ಲಿ ನಾವು ಕೆಲವಿರುವಾಗ ಕೆಲವು ಸಪೋರ್ಟ್ ಇರ್ತದೆ, ಸಪೋರ್ಟ್ ಮಾಡಿದ್ದಾಗಲ್ಲ. ಒಂದು ಕಡೆ ಆಫೀಸ್ ಕೆಲಸ ಅಂದರೆ ಏಕಾಗ್ರತೆ ಮಾಡಲಿಕ್ಕೂ ಜ್ಞಾನ ತುಂಬ ಸಹಾಯಕರಿಂದ ಆಗ್ತಾ ಇದೆ. ನಾವು ಕೆಲವು ಸಮಯದಲ್ಲಿ ಮನೆಗೆ ಸಮಯ ಮಾಡಿಕೊಂಡು ಧ್ಯಾನ ಮಾಡ್ತಾ ಇರ್ತೀವಿ. ಹಾಗಾಗಿ ಅದರಿಂದ ಸಿಗುವ ಉಪಯೋಗ ನಿಜಕ್ಕೂ ನಾವು ಅದನ್ನು ಟಚ್ ಮಾಡಬೇಕಿದೆ. ಜೊತೆಗೆ ತುಂಬ ಆಸಕ್ತಿಯಿಂದ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ತಾವೆಲ್ಲರೂ ಧ್ಯಾನದಲ್ಲಿ ತೋರಿಸ್ಕೊಳ್ಳಿ. ಫ್ರೀ ಇದ್ದಾಗ ಕೇಂದ್ರಕ್ಕೆ ಬನ್ನಿ. ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ಮುಂದುವರಿಯೋಣ. ಹಾಗಾಗಿ ಈ ಒಂದು ಪ್ರಸ್ತುತ ದಿನಗಳಲ್ಲಿ ಮಾನವೀಯತೆಗೆ ಹೆಚ್ಚು ಒತ್ತು ಕೊಡಬೇಕು. ಪ್ರತಿಯೊಬ್ಬರು ಮಾನವೀಯತೆಯನ್ನು ದೃಷ್ಟಿ ಇಟ್ಕೊಂಡು ನಾವು ಸ್ವಾರ್ಥಿಗಳಾಗದೆ ಇತರರಿಗೂ ಉಪಯೋಗ ಆಗಬೇಕು. ಏಕೆಂದರೆ ಜೀವನದಲ್ಲಿ ಅದೇ ಉಳಿಯೋದು, ಸ್ನೇಹಚಾರ, ಪ್ರೀತಿ, ವಿಶ್ವಾಸ ಇದೇ ಉಳಿಯೋದು ಅಂತ ಹೇಳ್ತಾ 21 ಅಂತಾರಾಷ್ಟ್ರೀಯ ಧ್ಯಾನ ದಿನ. ಆದರೆ ಇದನ್ನ ಪರಮಾತ್ಮ 90 ವರ್ಷಗಳ ಹಿಂದೆ ಸೃಷ್ಟಿಗೆ ಅವತರಣೆ ಮಾಡಿ ಇಡೀ ಜಗತ್ತಿಗೆ ಕಲಿಸ್ತಾ ಬಂದಿದ್ದಾರೆ. ಈ ಒಂದು ರಾಜಯೋಗ ಕಲಿಸ್ಲಿಕ್ಕೆ ದಾದೀಜಿಯವರ ಪ್ರೇರಣೆಯಿಂದ ನಮ್ಮಂತ ಸಮರ್ಪಿತ ಸಹೋದರಿಯರು ಸುಮಾರು 50,000ಕ್ಕೂ ಹೆಚ್ಚು ಜನರಿಗೆ ಈಶ್ವರಿ ವಿಶ್ವವಿದ್ಯಾಲಯದ ಶಾಖೆಯ ಸಂಚಾಲನೆಯನ್ನ ಮಾಡುತ್ತಾ
ಬರುವಂಥ ಅನೇಕರಿಗೆ ಪ್ರೇರಣೆಯನ್ನು ನೀಡ್ತಾ ಮಾರ್ಗದರ್ಶನ ಮಾಡ್ತಾ ನಾವು ಅನುಭವ ಮಾಡ್ತಾ ನಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ತಾ ಸಮಾಜದಲ್ಲಿ ಸಂಸಾರದಲ್ಲಿರೋರು ಕೂಡ ತಮ್ಮ ದುಃಖ ಅಶಾಂತಿಯಿಂದ ಹೊರಬಂದು ಸುಖ ಶಾಂತಿ ಅನುಭವ ಮಾಡಲಿಕ್ಕೆ ಎಲ್ಲ ವಿಧದ ವರ್ಗದ ಜನರಿಗೆ ರಾಜಯೋಗವನ್ನು ಕಲಿಯೋದಕ್ಕೆ ಪ್ರೇರಣೆ ನೀಡಿದವರು ದಾನಿ ಪ್ರಕಾಶ್ ಮಣಿಜಿಯವರು, ರೇಖಕ್ ಅವರು ದಾನಿ. ಹಾಗಾಗಿ ಸ್ವಯಂ ಪ್ರೇರಿತ ರಕ್ತದಾನಿಗಳೇ ಮುಂದೆ ಬಂದು ರಕ್ತವನ್ನು ದಾನ ಮಾಡಬೇಕು. ಆ ರೀತಿ ಪ್ರತಿ 3 ತಿಂಗಳಿಗೊಮ್ಮೆ ಗಂಡಸರು 3 ತಿಂಗಳಿಗೊಮ್ಮೆ, ಗಂಡಸರು 4 ತಿಂಗಳಿಗೊಮ್ಮೆ ನಿರಂತರವಾಗಿ ರಕ್ತದಾನ ಮಾಡ್ಬೋದು. ಸೊ ಎಲ್ಲೆಲ್ಲಿ ಇಂತಹ ಶಿಬಿರಗಳು ನಡೀತದೆ ಅಲ್ಲಿ ಮುಂದೆ ಬಂದು ರಕ್ತದಾನ ಮಾಡಿ. ನಮಗೆ ರಕ್ತದ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಆ ಒಂದು ಹೆಚ್ಚುತ್ತಾ ಇರುವಂಥ ಬೇಡಿಕೆ ಅದು ನಾನಾ ರೀತಿಯ ರಕ್ತ ಸಂಬಂಧಿ ಕಾಯಿಲೆಗಳಿಂದ ಬರ್ತಿರುವಂಥ ರೋಗಿಗಳಿರ್ಬೋದು, ಮಕ್ಕಳಿರ್ಬೋದು, ಗರ್ಭಿಣಿ ಸ್ತ್ರೀಯರಿರ್ಬೋದು, ಅಪಘಾತಕ್ಕೀಡಾದವರಿರ್ಬೋದು, ಶಸ್ತ್ರಚಿಕಿತ್ಸೆಗೆ ಒಳಗಾಗುವಂಥರಿರ್ಬೋದು, ಕ್ಯಾನ್ಸರ್ ಪೀಡಿತ ರೋಗಿಗಳಿರ್ಬೋದು, ಡಯಾಲಿಸಿಸ್ ಪೇಷಂಟ್ಸ್ ಇರ್ಬೋದು. ಹೀಗೆ ನಿರಂತರವಾಗಿ ನಮಗೆ ರಕ್ತದ ಬೇಡಿಕೆ ಇರ್ತದೆ. ಎಲ್ಲ ಗುಂಪಿನ ರಕ್ತವನ್ನು ಕೂಡ ನಾವು ಎಲ್ಲ ದಿನವೂ ಇಟ್ಕೊಳ್ಬೇಕು. ಹಾಗಾಗಿ ಸೊ ಇದು ಒಂದು ಕಷ್ಟದ ಕೆಲಸ. ಯಾಕೆಂತಂದರೆ ಅದಕ್ಕೂ ಕೂಡ ಒಂದು ಎಕ್ಸ್ಪೈರಿ ಡೇಟ್ ಇರ್ತದೆ. ಸೊ ನಾವು ತಿಂಗಳಾನುಗಟ್ಟಲೆ ಅದನ್ನ ಇಟ್ಕೊಳ್ಳಿ ಬರೋದಿಲ್ಲ. ಹಾಗಾಗಿ ನಿರಂತರವಾಗಿ ನಮಗೆ ರಕ್ತದಾನ ಶಿಬಿರಗಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು, ಕಾಲೇಜುಗಳು ನಿರಂತರವಾಗಿ ಒಂದು ನಮ್ಮ ಕೊಡುಗೆಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ ನಮಗೆ 4 ರಿಂದ 4.5 ಸಾವಿರ ಈ ಒಂದು ಬ್ಲಡ್ ಯೂನಿಟ್ಸ್ ಬೇಕಾಗ್ತದೆ. ಈಗ ನಮಗೆ ಏನು ನಮ್ಗೆ ಅಗತ್ಯಕ್ಕೆ ತಕ್ಕಂತೆ ಈಗ ಇಲ್ಲಿ ಇರುವಂಥ ಪಾಪ್ಯುಲೇಷನ್ 5.5 ಲಕ್ಷ ಪಾಪ್ಯುಲೇಷನಲ್ಲಿ ನಮಗೆ ಅಷ್ಟು 4 ರಿಂದ 4.5 ಸಾವಿರ ನಮಗೆ ಬ್ಲಡ್ ಇಡೀ ಜಿಲ್ಲಾದ್ಯಂತ ಸಂಚಾರ ಮಾಡಿ ಎಲ್ಲ ಕಡೆ ಈ ಒಂದು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿ ನಾವು ಕಲೆಕ್ಟ್ ಮಾಡಿ. ಆದರೂ ಕೂಡ ಏನು ನೀವು ಏನು ಈ ಒಂದು ಸಂಸ್ಥೆ ಹಿಂದೆಯಿಂದಲೂ ಕೂಡ ಶಾಂತಿಯನ್ನು ಸಾರ್ತಾ ಇಡೀ ಜಗತ್ತಿನಾದ್ಯಂತ ಶಾಂತಿಯನ್ನು ಸಾರ್ತಾ ಬರ್ತಾ ಇರುವಂಥ ಸಂಸ್ಥೆ. ಜೊತೆಗೆ ಭಗವಂತನ ಏನಿದೆ ಇಲ್ಲಿ ಆಯೋಜನೆ ಮಾಡುವಂತಹ ರಾಜಯೋಗ ಕ್ಲಾಸಸ್ ಕೂಡ ನಾವು ನೋಡಿದ್ದೇವೆ. ಇದು ಒಳ್ಳೆಯ ರೀತಿಯಲ್ಲಿ ಸಂಸ್ಕಾರಿತವಾಗಿ ದೇವರ ಧ್ಯಾನದಲ್ಲಿ ಆಧ್ಯಾತ್ಮಿಕವಾಗಿ ಬದುಕಬೇಕು ಅನ್ನೋ ಹಿನ್ನೆಲೆಯಲ್ಲಿ ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡುವಂಥದ್ದಕ್ಕೆ ತಮ್ಮ ಕೊಡುಗೆ ಅತ್ಯಂತ ಅಪಾರವಾದಂಥದ್ದು ಈ ಒಂದು ಸಂಸ್ಥೆಯ ಕೊಡುಗೆ. ಆ ಹಿನ್ನೆಲೆಯಲ್ಲಿ ಹೇಳಬೇಕು ಅಂತಂದರೆ ಇವತ್ತು ಏನು ಬ್ಲಡ್ ಡೊನೇಷನ್ ಕ್ಯಾಂಪ್ ಅರೇಂಜ್ ಮಾಡಿರುವಂಥದ್ದು, ಅದ್ರ ಜೊತೆಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ನೀವು ಎಲ್ಲರೂ ಕೂಡ ನೀಡ್ತಾ ಇದ್ದೀರಿ. ಏನು ನಮ್ಮ ಈ ರಾಜಯೋಗಿಯಿಂದಾಗಿ ಪ್ರಕಾಶ್ ಮಣಿಯಮ್ಮನವರ ಈ ಒಂದು ಪುಣ್ಯಾತಿಥಿ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಕರೆಸಿ, ನಮ್ಮ ಇಲಾಖೆ ಹಿರಿಯ ಅಧಿಕಾರಿಗಳನ್ನು ಕರೆಸಿ ತಮ್ಮ ಹಿರಿಯರ ಹಿರಿಯರ ನೇತೃತ್ವದಲ್ಲಿ ನಮಗೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಕರೆಸಿರುವಂಥದ್ದು ಒಂದು ಒಳ್ಳೆಯ ಮತ್ತು ನಮಗೆ ಒಳ್ಳೆಯ ಒಂದು ಆಶೀರ್ವಾದ ಅಂತ. ನಾನು ಒಂದು ದಿವ್ಯ ಶಕ್ತಿ, ಭ್ರುಕುಟಿ ಮಧ್ಯದಲ್ಲಿ ಹೊಳೆಯುವಂತಹ ಒಂದು ನಕ್ಷತ್ರ, ಶಕ್ತಿ ಸ್ವರೂಪ, ಮನ ಬುದ್ಧಿ ಸಂಸ್ಕಾರಗಳಿಂದ ಕೂಡಿರುವಂತಹ ಚೈತನ್ಯ ಶಕ್ತಿಯ ಆತ್ಮ. ನಾನು ಆತ್ಮ ಶಾಂತ ಸ್ವರೂಪ, ನಾನು ಆತ್ಮ ಪರಿಶುದ್ಧ ಪವಿತ್ರ ಸ್ವರೂಪನಾಗಿರುವೆ. ನಾನು ಆತ್ಮ ಒಂದು ದಿವ್ಯ ಶಕ್ತಿಯಾಗಿರುವೆ. ಈ ನೇತ್ರಗಳ ಮುಖಾಂತರ ನೋಡುವಂತಹ, ನಮ್ಮ ಕರ್ಣಗಳ ಮುಖಾಂತರ ಕೇಳುವಂತಹ, ನಮ್ಮ ಬಾಯಿ ಮುಖಾಂತರ ನುಡಿಯುವಂತಹ ಒಂದು ದಿವ್ಯ ಶಕ್ತಿ ನಾನಾತ್ಮ. ಸ್ಥೂಲ ಶರೀರವನ್ನ ಪಡೆದು ಜನ್ಮ ಜನ್ಮಾಂತರದ ಪಾತ್ರವನ್ನ ಈ ಬ್ರಹ್ಮಕುಮಾರಿಸ್ ಮಡಿಕೇರಿ ಶಾಖೆ ವತಿಯಿಂದ ಪೂರ್ವ ಆಡಳಿತ ಅಧಿಕಾರಿಣಿಯಾಗಿದ್ದಂಥ
ಡಾಕ್ಟರ್ ದಾದಿ ಪ್ರಕಾಶ್ ಮಣಿಜಿಯವರ 19ನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಭಾರತ ಹಾಗೂ ನೇಪಾಳದಲ್ಲಿ ಹಲವಾರು ಕಡೆಗಳಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಆಗಸ್ಟ್ 21ರಿಂದ 25ರವರೆಗೆ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಮಡಿಕೇರಿಯಲ್ಲಿ ಇಂದು ಆಯೋಜನೆ ಮಾಡಿದ್ದೇವೆ. ಹಲವಾರು ಜನ ಅಣ್ಣಂದಿರು ಅಕ್ಕಂದಿರು ಬಂದು ರಕ್ತದಾನ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜ್ಞಾನ ಪಾನ, ಯೋಗ ಧ್ಯಾನ ಹಾಗೂ ರಕ್ತದಾನ ಈ ಒಂದು ವಿಶೇಷ ಗಮನ ಇಟ್ಕೊಂಡು ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ದಾದೀಜಿಯವರು ಇಡೀ ವಿಶ್ವಕ್ಕೆ ಸ್ಫೂರ್ತಿದಾಯಕರು. ಹಾಗೆ ಜನಕ್ಕೆ ಸಮಾಜಕ್ಕೆ ಒಳಿತನ್ನು ಮಾಡುವ ಉದ್ದೇಶದಿಂದ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದೇವೆ. ಜೊತೆಗೆ ರಕ್ಷಾಬಂಧನ ರಾಖಿಯನ್ನು ಕೂಡ ನಾವು ಕಟ್ಟಿ ಕಳಿಸ್ತಾ ಇದ್ದೀವಿ. ಎಲ್ಲರಲ್ಲೂ ಕೂಡ ಸಹೋದರತ್ವದ ಭಾವನೆ ಮೂಡಲಿ, ಬೆಳೆಯಲಿ ಅಂತ ಹೇಳಿ. ಓಂ ಶಾಂತಿ. ಥ್ಯಾಂಕ್ ಯು. ಬ್ರಹ್ಮಕುಮಾರಿ ಧನಲಕ್ಷ್ಮಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್, ಡಾಕ್ಟರ್ ಕರಂಬಯ್ಯ, ಡಾಕ್ಟರ್ ಸನತ್ ಕುಮಾರ್, ಕೊಡಗು ಚಾನಲ್ ಸಂಪಾದಕ GV ರವಿಕುಮಾರ್, ಡಾಕ್ಟರ್ ರಾಮಚಂದ್ರ ಕಾಮತ್, ಪ್ರಮುಖರಾದ ನಾಣಯ್ಯ ಕಾರಂತ್, ಬ್ರಹ್ಮಕುಮಾರಿಗಳಾದ ಲಲಿತಾಮಣಿ, ರೇಖಾ, ಹರಿಣಾಕ್ಷಿ, ರಮಾದೇವಿ, ರೇವತಿ, ಗೋಣಿಕೊಪ್ಪಲಿನ ಬ್ರಹ್ಮಕುಮಾರ, ಅಯ್ಯಪ್ಪ, ಪ್ರಮೀಳಾ, ಕಸ್ತೂರಿ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ರಕ್ತದಾನವನ್ನು ಮಾಡಿದರು. ರಕ್ತದಾನ ಮಾಡುವುದು ಪ್ರತಿನಿತ್ಯ